ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಹೊಯ್ಸಳ ವಂಶವು ಇಂದಿನ ಕರ್ನಾಟಕದ ಪರ್ವತ ಪ್ರದೇಶಗಳಿಂದ ಉದಯಿಸಿ ದಕ್ಷಿಣ ಭಾರತದ ಅತ್ಯಂತ ಪ್ರಭಾವಶಾಲಿ ಮಧ್ಯಯುಗೀನ ಶಕ್ತಿಗಳಲ್ಲೊಂದು ಆಗಿ ಬೆಳೆಯಿತು. ಪ್ರಾರಂಭದಲ್ಲಿ ಪ್ರಾದೇಶಿಕ ಮುಖ್ಯಸ್ಥರಾಗಿ ಹೊರಹೊಮ್ಮಿದ ಅವರು 12ನೇ ಶತಮಾನದ ಆರಂಭದಲ್ಲಿ ವಿಷ್ಣುವರ್ಧನನ ಕಾಲದಲ್ಲಿ ಸ್ವಾತಂತ್ರ್ಯ ಪಡೆದರು ಮತ್ತು ಬೆಳೂರನ್ನು ಹಾಗೂ ನಂತರ ಹಳೇಬೀಡನ್ನು ತಮ್ಮ ರಾಜಧಾನಿಗಳಾಗಿ ಸ್ಥಾಪಿಸಿದರು. ಈ ಕೇಂದ್ರಗಳಿಂದ ಹೊಯ್ಸಳರು ಕರ್ನಾಟಕದ ಬಹುಭಾಗ ಹಾಗೂ ತಮಿಳುನಾಡಿನ ಕೆಲವು ಪ್ರದೇಶಗಳವರೆಗೆ ತಮ್ಮ ಅಧಿಕಾರವನ್ನು ವಿಸ್ತರಿಸಿ ಯುದ್ಧ ಮತ್ತು ರಾಜತಾಂತ್ರಿಕತೆಯನ್ನು ಸಮತೋಲನಗೊಳಿಸುತ್ತಾ ಪ್ರಾದೇಶಿಕ ಆಡಳಿತ ಮತ್ತು ವ್ಯಾಪಾರವನ್ನು ಬಲಪಡಿಸಿದರು. ಹೊಯ್ಸಳರು ತಮ್ಮ ಅದ್ಭುತ ದೇವಾಲಯ ವಾಸ್ತುಶಿಲ್ಪಕ್ಕಾಗಿ ವಿಶೇಷವಾಗಿ ಪ್ರಸಿದ್ಧರಾಗಿದ್ದಾರೆ. ಬೆಳೂರು, ಹಳೇಬೀಡು ಮತ್ತು ಸೋಮನಾಥಪುರದಲ್ಲಿ ಅವರು ನಕ್ಷತ್ರಾಕಾರದ ದೇವಾಲಯಗಳನ್ನು ನಯವಾಗಿ ಕೆತ್ತಿದ ಸೋಪ್ಸ್ಟೋನ್ ಕಲ್ಲಿನಿಂದ ನಿರ್ಮಿಸಿ ದೇವತೆಗಳು, ನೃತ್ಯಗಾರ್ತಿಯರು, ಪ್ರಾಣಿಗಳು ಹಾಗೂ ಮಹಾಕಾವ್ಯಗಳ ದೃಶ್ಯಗಳನ್ನು ಒಳಗೊಂಡ ಸೂಕ್ಷ್ಮ ಶಿಲ್ಪಗಳಿಂದ ಗೋಡೆಗಳನ್ನು ಅಲಂಕರಿಸಿದರು. ಶೈವ ಮತ್ತು ವೈಷ್ಣವ ಪರಂಪರೆಗಳಿಗೆ ನೀಡಿದ ಆಶ್ರಯದ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯಕ್ಕೆ ನೀಡಿದ ಪ್ರೋತ್ಸಾಹವು ದಕ್ಕಣದ ಸಾಂಸ್ಕೃತಿಕ ಜೀವನವನ್ನು ರೂಪಿಸಿತು. 14ನೇ ಶತಮಾನದ ವೇಳೆಗೆ ಹೊಸ ಸಾಮ್ರಾಜ್ಯಗಳ ಉದಯದಿಂದ ಅವರ ಶಕ್ತಿ ಕುಗ್ಗಿದರು. ಹೊಯ್ಸಳರ ಕಲಾ ಮತ್ತು ವಾಸ್ತುಶಿಲ್ಪ ಪರಂಪರೆ ಭಾರತೀಯ ಇತಿಹಾಸದ ಮಹಾನ್ ಸಾಧನೆಗಳಲ್ಲಿ ಒಂದಾಗಿ ಇಂದಿಗೂ ಉಳಿದಿದೆ.